ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಹೈದರಾಬಾದಿನ ಕೂಲೆಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಇದೇ ನೋಡಿ ಸ್ನೋ ಕಿಂಗ್ಡಮ್. ನೀವು ನೋಡ್ತಾ ಇದ್ದೀರಲ್ಲ, ಔಟ್ಸೈಡ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಂತೂ ಮಕ್ಕಳಿಗಂತೂ ಫುಲ್ ಅಟ್ರಾಕ್ಟಿವ್ ಆಗಿದೆ. ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಬರೀ ಮಕ್ಕಳಿಗೆ ಅಲ್ಲ, ದೊಡ್ಡವ್ರು ಕೂಡ ಇಲ್ಲಿ ಫೋಟೋ ತಗೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕೋದಕ್ಕೆ ಬ್ಯಾಕ್ಗ್ರೌಂಡ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ, ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಚಿಕ್ಕ ಮಗು ನೋಡಿ, ಅದು ಎಷ್ಟು ಈಗಲೂ ಒಳಗೆಲ್ಲ ಹೋಗಿ ಬರೋದು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಇದೊಂದು ಫನ್ ಆ್ಯಂಡ್ ಎಕ್ಸೈಟಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಫಾರ್ ಕಿಡ್ಸ್. ಈ ಸಮ್ಮರ್ ಟೈಮಲ್ಲಿ ಮಕ್ಕಳಂತೂ ಒಂದು ವಿಂಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಲ್ವಾ, ಪ್ರೈಸ್ ಅಡಲ್ಟ್ಸ್ಗೆ 750, 12 ಇಯರ್ಸ್ ಆ್ಯಂಡ್ ಎಬೋ ಇರೋರಿಗೆ. ಚಿಲ್ಡ್ರನ್ಸ್ಗೆ 650, 2 to 11 years. ಆ್ಯಂಡ್ ಟೈಮ್ ಸ್ಲಾಟ್ ಬಂದು 11:15 to ನೈಟ್ 8:15 ವರೆಗೂ. ಬನ್ನಿ ಈಗ ಒಳಗಡೆ ಎಂಟ್ರಿ ಕೊಡೋಣ. ಒಳಗಡೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಒಳಗಡೆ ನೋಡ್ಬೋದು ನೀವು, ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಬ್ಯಾಗೇಜ್ ಕೌಂಟರ್ ಇದೆ. ಸೊ ನಾವೇನಾದರೂ ಥಿಂಗ್ಸ್ನ ಕ್ಯಾರಿ ಮಾಡಿದರೆ ನಾವಲ್ಲಿ ಇಟ್ಬಿಟ್ಟು ಹೋಗ್ಬೋದು. ನೋಡಿ, ಹಸ್ಬೆಂಡ್ ಟಿಕೆಟ್ ತಗೋತಾ ಇದ್ದಾರೆ. ನಮ್ಮದು ಟಿಕೆಟ್ ಬಂದ್ಬಿಟ್ಟು 2 kids and 2 adults. ಹೀಗೆ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಲಾಬಿ ಎಂಟ್ರಿ ಕಾಣಿಸ್ತಾ ಇದೆ. tea.com ಒಳಗಡೆ ತುಂಬ ಚೆನ್ನಾಗಿದೆ ಅಲ್ವಾ. ಹೊರಗಡೆ ಬಂದ ತಕ್ಷಣ ಬಿಸಿ ಟೀ ಅಂತೂ ಸಿಗುತ್ತೆ ಇಲ್ಲಿ. ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಇದ್ದಾರೆ. ಸೊ ನಾವು ಫೋಟೋಸ್ ಕೂಡ ತಗೋಬಹುದು. ಒಂದು ಫೋಟೋ ಬಂದ್ಬಿಟ್ಟು 250 rupees. ಇಲ್ಲಿ ನೋಡ್ಬೋದು, ನಮ್ಮದು ಟಿಕೆಟ್ 2373 ಆಗಿದೆ, 2 kids and 2 adultsಗೆ. ನೆಕ್ಸ್ಟ್ ಬ್ಯಾಗೇಜ್ ಕೌಂಟ್ರಿಗೆ ಹೋಗಿ ಅಲ್ಲಿ ಮಕ್ಕಳದ್ದು ಶೂ ಮತ್ತು ನಮ್ಮ ಸ್ಲಿಪ್ಪರ್ಸ್, ಬ್ಯಾಗ್ಸ್, ವಾಟರ್ ಬಾಟಲ್ ಏನೆಲ್ಲ ತಂದಿದ್ವಲ್ಲ ಅವ್ರದ್ದೊಂದು ಬ್ಯಾಗ್ ಕೊಡ್ತಾರೆ. ಸೊ ಅದನ್ನು ಅಲ್ಲಿಟ್ಬಿಟ್ಟು ಟೋಕನ್ ತೊಗೊಂಡು ಒಳಗಡೆ ಎಂಟ್ರಿ ಮಾಡೋದು. ಇಲ್ಲಿ ಬ್ಯಾಗೇಜ್ ಕೌಂಟರ್ ಹತ್ರ ಬಂದು ಮಕ್ಕಳದ್ದು ಶೂಸ್, ನಮ್ಮದು ಸ್ಲಿಪ್ಪರ್ಸ್, ಬ್ಯಾಗ್ಸ್, ವಾಟರ್ ಬಾಟಲ್ ಏನೆಲ್ಲ ತಂದಿದ್ವಲ್ಲ ಅದೆಲ್ಲನೂ ಅವರೊಂದು ಬ್ಯಾಗ್ ಕೊಡ್ತಾರೆ. ಸೊ ಅದರಲ್ಲಿ ಇಟ್ಬಿಟ್ಟು ಟೋಕನ್ ತೊಗೊಂಡ್ಬಿಟ್ಟು ಈಗ ಲಾಬಿ ಎಂಟ್ರಿ ಹಿಂಗೆ ನೋಡ್ತಾ ಇದ್ದೀರಲ್ವಾ. ಲಾಬಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲಿ ಅಲ್ಲಿ 12D ಸಿನಿಮ್ಯಾಜಿಕ್ಸ್ ಇದೆ. ಆ್ಯಕ್ಚುಲಿ ಈ ಸರ್ವಿಸ್ ಈಗ ಕ್ಲೋಸ್ ಇದೆ, ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಸೊ ಹಾಗೆ ಒಳಗಡೆ ಹೋದರೆ ನೋಡಿ, ಇಲ್ಲಿ ಆ್ಯಕ್ಚುಲಿ ನಾವು ವೀಕ್ ಡೇಸ್ ಬಂದಿರೋದ್ರಿಂದ ಅಷ್ಟೊಂದು ಕ್ಯೂ ಇಲ್ಲ. ಸೊ ಇಲ್ಲೆಲ್ಲ ಏನು ಇಲ್ಲಿ ನೋಡ್ಬೋದು ನೀವು, ನಾವು ವೀಕ್ ಡೇಸ್ ಇರೋದ್ರಿಂದ ಅಷ್ಟೊಂದು ಕ್ಯೂ ಇಲ್ಲ. ಇಲ್ಲಿ ನಮಗೆ ವಿಂಟರ್ ವೆಲ್ಕ್ರೋ ಜಾಕೆಟ್, ಸಾಕ್ಸ್, ಶೂಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಸೊ
ಇದು ನೋಡ್ತಾ ಇದ್ದೀರಲ್ವಾ, ಇದು ವೆಯ್ಟಿಂಗ್ ರೂಮ್. ಸ್ನೋ ಚೇಂಬರ್ ಒಳಗಡೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ನೋಡಿ ಸ್ನೋ ಚೇಂಬರ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಫೋಟೋಸ್ ಕೂಡ ತಗೋಬಹುದು. ಸ್ನೋ ಚೇಂಬರ್ಗೆ ಎಂಟ್ರಿ ಆಗಾಯ್ತು. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ತುಂಬಾ ಆಕ್ಟಿವಿಟೀಸ್ ಇದೆ, ಅಡಲ್ಟ್ಸ್ಗೆ, ಕಿಡ್ಸ್ಗೆ, ಎಲ್ಲರಿಗೂ. ಸೊ ನಾವು ಇಲ್ಲಿ ಸ್ನೋ ಫೈಟ್ ಮಾಡ್ಬೋದು, ಸ್ನೋ ಸ್ಲೈಡ್, ಸ್ನೋ ಸ್ಲೆಡ್ಜಿಂಗ್, ಡೌನ್ ಹಿಲ್ ರೈಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅದು ಸ್ನೋ ಟ್ಯೂಬ್ ಇರುತ್ತಲ್ವಾ, ಅಗೇನ್ ರಾಕ್ ಕ್ಲೈಂಬಿಂಗ್ ಕೂಡ ಇದೆ. ಫಾರ್ ಕಿಡ್ಸ್ಗೆ ಟ್ರಾಂಪ್ಲೈನ್ ಇದೆ, ಈಗ್ಲೂಸ್ ಇದೆ ನೋಡಿ, ಈಗ್ಲೂಸ್ ಕಾಣಿಸ್ತಾ ಇದೆ. ಫೋಟೋಸ್ಗಂತೂ ತುಂಬ ಚೆನ್ನಾಗಿದೆ. ಫೋಟೋಸ್ಗೆಲ್ಲ ನೋಡಿ ಟ್ರಾಂಪ್ಲೈನ್ ಮೇಲೆ ಜಂಪ್ ಮಾಡ್ತಾ ಇದ್ದಾನೆ. ಸೊ ಬ್ಯಾಕ್ ಸೈಡ್ ನೋಡ್ಬೋದು ರಾಕ್ ಕ್ಲೈಂಬಿಂಗ್ ಇದೆ, ಕ್ಲೈಂಬಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಸ್ಲೆಡ್ಜಿಂಗ್ ಮಾಡ್ತಾ ಇದ್ದಾರೆ. ಸೊ ಆಟ ಅಂತೂ ಆಡ್ತಾ ಇದ್ದಾರೆ. ಇವನ್ ನಾನು ವಿನೀತ್ ಕೂಡ ತುಂಬ ಸ್ಲೆಡ್ಜಿಂಗ್, ಅಗೇನ್ ಸ್ನೋ ಫೈಟ್ಸ್ ಎಲ್ಲ ಮಾಡಿದ್ವಿ. ಅಲ್ಲಿ ನೀವು ನೋಡ್ಬೋದು ನೋಡಿ, ಫೋಟೋಸ್ಗೆಲ್ಲ ಎಷ್ಟು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಇದೆ. ಈಗ್ಲೂಸ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಸ್ನೋ ಹಿಲ್ ರೈಡ್ ಅದು. ಸೊ ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ಸ್ನೋ ಟ್ಯೂಬ್ ಮೇಲೆ ರೈಡ್ ಮಾಡ್ತಾ ಇದ್ದಾರೆ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಂದು ವಿನೀತ್ ಇಲ್ಲಿ ಸ್ನೋ ಫೈಟಿಂಗ್ ನಡೀತಾ ಇದೆ. ಎಷ್ಟು ಚಿಕ್ಕವನಿದ್ದಾನೆ, ಬಟ್ ಸ್ಟಿಲ್ ಹೆದರಿಕೆ ಅನ್ನೋದೇ ಇಲ್ಲ ಅವನಿಗೆ. ಸ್ನೋ ಇಲ್ಲ ನೋಡ್ಬೋದು. ವಿನೀತ್ ಸ್ನೋ ಫೈಟಿಂಗ್ ಜಾಕೆಟ್ ಬಿಚ್ಕೋತಾ ಇದೆ ನೋಡಿ. ಸ್ನೋ ಟ್ಯೂಬ್ ತಗೊಂಡ್ಬಿಟ್ಟು ಹೋಗ್ತಾ ಇದ್ದಾರೆ ಡೌನ್ ಹಿಲ್ ರೈಡ್ಸ್ಗೆ. ನೋಡಿ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅದು. ಇದೆ ಇಲ್ಲಿ ತುಂಬ ಎಕ್ಸೈಟ್ಮೆಂಟ್. ಸ್ನೋ ಟ್ಯೂಬ್ ಮೇಲೆ ಕೂತ್ಕೊಂಡ್ರೆ ಹಿಂದೆ ಸ್ಲೈಡ್ ಆಗುತ್ತಂದ್ರೆ ಗೊತ್ತೇ ಆಗೋದಿಲ್ಲ, ಆ ಥರ ಸ್ಲೈಡ್ ಆಗುತ್ತೆ. ನೋಡ್ತಾ ಇರ್ಬೋದು. ನೋಡಿ ಇನ್ನು ಡೀಟೇಲ್ ಆಗಿ ಕಾಣಿಸ್ತೀನಿ. ಡೌನ್ ಹಿಲ್ ರೈಡ್ ನಂದು ವಿನೀತದು ಆಯಿತು. ಆ್ಯಕ್ಚುಲಿ ಅವನೇನು ಹೆದರಿಕೆ ಇಲ್ಲ, ಬಟ್ ನನಗೆ ಇದೆಲ್ಲ ಮಾಡಬೇಕಂದ್ರೆ ತುಂಬ ಹೆದರಿಕೆ ಇದೆ. ಹೀಗೆ ಸಿಂಪಲ್ಲಾಗಿ ಸ್ನೋ ಟ್ಯೂಬ್ ಮೇಲೆ ಕೂತ್ರು ಅದು ಮೂವ್ ಆಗುತ್ತೆ ಮುಂದೆ, ಆ ಥರ ಇದೆ. ಸೊ ಇದೊಂದು ಫನ್ ಆ್ಯಂಡ್ ಎಕ್ಸೈಟಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಫ್ಯಾಮಿಲಿ ಜೊತೆ ಬಂದರೆ ಇನ್ನೂ ಎಂಜಾಯ್ ಮಾಡ್ಬೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ. ಸೊ ನಂದು ಮೋಸ್ಟ್ಲಿ ನೋಡಿ ವಿನೀತ್ ಬರ್ತಾ ಇಲ್ಲ, ಇನ್ನೊಂದು ರೌಂಡ್ ಹೋಗಲಿಕ್ಕೆ. ಫೋಟೋಸ್ ಎಲ್ಲ ತಗೋಬೇಕಿತ್ತು. ಓಕೆ, ಫೋಟೋಸ್ ಈಗ ಸ್ವಲ್ಪ ವೇದಾಂತನ ಕನ್ವಿನ್ಸ್ ಮಾಡಿ ಒಳಗಡೆ ಕರ್ಕೊಂಡ್ಬರಬೇಕು. ಆ್ಯಕ್ಚುಲಿ ನಮ್ಮದೊಂದು ಫ್ಯಾಮಿಲಿ ಫೋಟೋ ಕೂಡ ಆಗಲಿಲ್ಲ, ಹಾಗಾಗಿ ಸೊ ಅವ್ನಿಗೆ ಕನ್ವಿನ್ಸ್ ಮಾಡೋದೇ ದೊಡ್ಡ ಕೆಲಸ ಆಗಿತ್ತು. ಇಲ್ಲಿ ಆ್ಯಕ್ಚುಲಿ ಕ್ಲೈಂಬ್ ಮಾಡಬೇಕಾದ್ರೆ ಅವರು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕ್ಲೈಂಬ್ ಮಾಡ್ತಾ ಇದ್ದಾರೆ. ಸೊ ಅದು ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ. ಸೊ ಫೈನಲಿ ವೇದಾಂತ್ ಕೇವ್. ಸೊ ಒಂದು ಫೋಟೋ. ಸೊ ಇವನ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಅವನಿಗೆ. ಸೊ ಕೋಲ್ಡ್ ಅಂತಲೇ ಇದ್ದಾನೆ. ಇಲ್ಲಿ ಫೈನಲಿ ಲಾಸ್ಟ್ ಡಿ ಜೆ ಇದೆ, ಸ್ನೋ ಡಿ ಜೆ. ಆ್ಯಕ್ಚುಲಿ ನಾವು ವೇದಾಂತ ತುಂಬ ಅಳ್ತಾ ಇರೋದ್ರಿಂದ ನಾವು ಹೋಗಿಲ್ಲ. ಸೊ
ಈಗ ಸ್ನೋ ಚೇಂಬರಿಂದ ಹೊರಗಡೆ ಬಂದರೆ ಇಲ್ಲಿ ನಾವು ಏನು ಜಾಕೆಟ್, ಶೂಸು, ಸಾಕ್ಸ್ನೆಲ್ಲನೂ ಒಂದೊಂದು ಕಡೆನೂ ಪ್ಲೇಸ್ ಮಾಡಬೇಕು.